ಸ್ನೇಹಿತರೆ ನಮಸ್ತೆ. ಗುರುವಾರ ಇವತ್ತು ಬೆಳಿಗ್ಗೆ ಡ್ಯೂಟಿಗೆ ಹೊರಟಿದ್ದೀನಿ. ಏನಂದರೆ ಇವತ್ತು ರ್ಯಾಪಿಡೋ ನಾವು ಬಂದು ಅನ್ಇನ್ಸ್ಟಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಒಟ್ಟಿಗೆ. ಏನಕ್ಕೆ ಅಂತ ಹೇಳಿದ್ರೆ, ರ್ಯಾಪಿಡೋ ನಾವು ಎಷ್ಟೇ ದುಡಿದ್ರು ಎಷ್ಟೇ ಮಾಡಿದ್ರು ಅಗ್ರಿಗೇಟ್ ಆ್ಯಪ್ಗಳಿಂದ ನಮಗೇನೋ ಲಾಭ ಇಲ್ಲ. ಒಂದೇ ಸಲ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಬಂದು ನಾವು ಅನ್ಇನ್ಸ್ಟಾಲ್ ಮಾಡಿದ್ರೆ ಅವನು ಬುದ್ಧಿ ಕಲ್ತ್ಕೊತಾನೆ. ಬುದ್ಧಿ ಕಲಿಲ್ವಾ ಬೇಡ ನಮಗೆ. ಒಟ್ಟಿಗೆ ಒಂದೇ ಸಲ ಎಲ್ಲ ಬಂದ್ಬಿಟ್ಟು ರ್ಯಾಪಿಡೋದಲ್ಲಿ ಏನಿದೆ ರ್ಯಾಪಿಡೋ ಆ್ಯಪ್ನ ಬಂದು ನಾವು ಆಟೋದಲ್ಲಿ ಅನ್ಇನ್ಸ್ಟಾಲ್ ಮಾಡಿದ್ರೆ ಅವ್ನು ಟೂ ವೀಲರ್ ಕೈಲಿ ಮಾಡಿಸ್ಕೋತಾನೋ, ಬೈಕ್ ಟ್ಯಾಕ್ಸಿ ಮಾಡಿಸ್ಕೋತಾನೋ, ಕಾರ್ ಮಾಡಿಸ್ಕೋತಾನೋ, ಈ ಲಾರಿ ಮಾಡಿಸ್ಕೋತಾನೋ ನಮಗೆ ಬೇಕಿಲ್ಲ. ನಾನು ಹೇಳ್ತಿರೋದು ಏನಂತ ಅಂದರೆ, ನಾವು ಅನ್ಇನ್ಸ್ಟಾಲ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಜನ ಅನ್ಇನ್ಸ್ಟಾಲ್ ಮಾಡೋಣ. ಎಲ್ಲರೂ ಕೈ ಜೋಡಿಸಿ, ಇದಕ್ಕೆ ಎಲ್ಲರೂ ಬೆಂಬಲ ಇರಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಂದ್ಬಿಟ್ಟು ಒಟ್ಟಿಗೆ ನಾವೆಲ್ಲ ಬಂದ್ಬಿಟ್ಟು ಒಂದೇ ಸಲ ಅನ್ಇನ್ಸ್ಟಾಲ್ ಮಾಡಿದ್ರೆ ಬಂದು ಅವನಿಗೂ ಹೋಗುತ್ತೆ. ಟ್ವಿಟರಲ್ಲಿ ಹ್ಯಾಶ್ಟ್ಯಾಗ್ ಹೋಗ್ತಾ ಇದೆ ಅನ್ಇನ್ಸ್ಟಾಲ್ ರ್ಯಾಪಿಡೋ ಅಂತ. ಅನ್ಇನ್ಸ್ಟಾಲ್ ಮಾಡಿ ನೋಡೋಣ ಎಲ್ಲಿವರೆಗೂ ಹೋಗುತ್ತಾನೆ. ಈಗ ರೋಡಲ್ಲಿ ಹೋಗೋರಿಗೆ ಪಾಪ ಅವರು ಹುಡುಗರು, ನಮ್ಮ ಅಣ್ಣನೋ ತಮ್ಮನೋ ಯಾರೋ ಒಬ್ಬ ಟೂ ವೀಲರ್ ಬಂದು ಓಡಿಸ್ತಾ ಇದ್ದಾನೆ ರ್ಯಾಪಿಡೋದಲ್ಲಿ, ಓಕೆನಾ. ಅವ್ರಿಗೆ ಹೋಗಿ ಹೊಡಿಯೋದು, ಅವ್ರ ಬಂದ್ಬಿಟ್ಟು ಗಲಾಟೆ ಮಾಡ್ಕೊಳ್ಳೋದು, ರೋಡಲ್ಲಿ ಗಲಾಟೆಗಳಾಗೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಅದೆಲ್ಲ ನಮಗೆ ಬೇಡ. ನಮ್ಮ ಕೆಲಸ ಇಷ್ಟೇ. ನಾವು ಬಂದು ಅನ್ಇನ್ಸ್ಟಾಲ್ ಮಾಡೋಣ ರ್ಯಾಪಿಡೋ ಅನ್ಇನ್ಸ್ಟಾಲ್ ಮಾಡಿಕೊಂಡು ನೆಕ್ಸ್ಟ್ ನೋಡೋಣ. ಈಗ ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಎಷ್ಟು ಜನ ಇದ್ದೀವಿ, ಯಾರ್ಯಾರು ವೀಡಿಯೋ ರೀಚ್ ಆಗುತ್ತೋ ಗೊತ್ತಿಲ್ಲ. ಅನ್ಇನ್ಸ್ಟಾಲ್ ಮಾಡಿ ಕೊನೆಗೆ ಏನಾಗುತ್ತೆ ನೋಡೋಣ. ಆಮೇಲೆ ಇನ್ನೂ ಒಂದು ಹ್ಯಾಶ್ಟ್ಯಾಗ್ ಬಿಡ್ತಾ ಇದೆ ಟ್ವಿಟರಲ್ಲಿ ಹೋಗ್ಬಿಟ್ಟು ಹ್ಯಾಶ್ಟ್ಯಾಗ್ ಹಾಕಿ ಲಾಗಿನ್ ಮಾಡೋಕ್ಕೆ ಹೋಗ್ಬಿಡಿ ಯಾರೂ. ನಮಗೆ ಇದಿಲ್ಲ ಅಂದರೆ ಊಬರ್ ಇದೆ, ಊಬರ್ ಇಲ್ಲ ಅಂದರೆ ಓಲಾ ಇಲ್ಲ ಅಂದರೆ ನಮ್ಮ ಹತ್ರ ಇದೆ, ಓಕೆನಾ. ಇದೆಲ್ಲ ಇನ್ನೊಂದು ಆ್ಯಪ್. ಯಾರು ಬಂದು ಬೈಕ್ ಟ್ಯಾಕ್ಸಿ ಇಲ್ವೋ ಆ ಆ್ಯಪಲ್ಲಿ ಬಂದು ಡ್ಯೂಟಿ ಮಾಡಿ. ಯಾಕೆಂದ್ರೆ ಡ್ಯೂಟಿಗೇನು ಬರೋಲ್ಲ. ಈಗ ರ್ಯಾಪಿಡೋದಲ್ಲಿ ಗಾಡಿ ಸಿಗ್ತಲ್ಲ ಅಂತ ಹೇಳಿದ್ರೆ ಬಂದ್ಬಿಟ್ಟು ಆಟೋಮೆಟಿಕ್ ಬಂದೇ ಬರ್ತಾರೆ. ಊಬರಿಗೂ ಬರ್ತಾರೆ, ನಮ್ಮ ಹತ್ರಗೂ ಬರ್ತಾರೆ. ಯಾವ್ದು ಸಿಗುತ್ತೆ ಅದರಲ್ಲಿ ಜನ ಹೋಗ್ತಾರೆ. ಅವ್ರಿಗೇನು ರ್ಯಾಪಿಡೋನೇ ಬೇಕು ಅಂತ ಇಲ್ಲ. ಅದರಿಂದ ಹೇಳ್ತೀನಿ ಫ್ರೆಂಡ್ಸ್, ಒಂದೇ ಒಂದು ನಿಮ್ಮಲ್ಲಿ ಮನವಿ, ಎಲ್ಲರೂ ಬಂದು ರ್ಯಾಪಿಡೋನ ಬಂದು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹ್ಯಾಶ್ಟ್ಯಾಗ್ ಹಾಕಿ ಅನ್ಲಾಗಿನ್ ರ್ಯಾಪಿಡೋ ಅಂತ. ಮುಂದೆ ನೋಡೋಣ ಏನಾಗುತ್ತೆ ಅಂತ. ನಿಮ್ಮಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ನಮ್ಮ ಕೈಲಿ ಇನ್ನೇನು ಗಲಾಟೆ ಮಾಡ್ಕೊಳ್ಳೋದು ಬೇಡ, ಹೋರಾಟ ಮಾಡೋದು ಬೇಡ, ರೋಡಲ್ಲಿ ಪ್ರತಿಭಟನೆ ಮಾಡೋದು ಬೇಡ, ಏನು ಬೇಡ. ಬರೀ ಅನ್ಇನ್ಸ್ಟಾಲ್ ಅಷ್ಟೇ ನಮ್ಮ ಕೆಲಸ. ನಾನು ಹೇಳ್ತಾ ಇಲ್ವಾ, ಖಂಡಿತವಾಗ್ಲೂ ರ್ಯಾಪಿಡೋದಲ್ಲಿ ಡ್ಯೂಟಿ ಯಾರು ತೊಗೋತಾ ಇಲ್ಲ ಅಂತ ಬಂದ್ಬಿಟ್ಟು ಆಟೋಮೆಟಿಕ್ ಜನ ಊಬರಿಗೆ ಬರ್ತಾರೆ, ನಮ್ಮ ಹತ್ರಿಗೆ ಬರ್ತಾರೆ. ಖಂಡಿತ ಆಗುತ್ತೆ, ಓಲಾಗೆ ಬರ್ತಾರೆ. ಆ ಡ್ಯೂಟಿಗಳು ಮಾಡ್ಕೊಳ್ಳೋಣ. ಮುಂಚೆ 1-2 ಆ್ಯಪ್ ಇದ್ದಾಗ ಓಕೆ, ಕಷ್ಟ ಆಗ್ತಿತ್ತು. ಇವಾಗ 4-5 ಆ್ಯಪ್ ಇದೆ, ಯಾವುದ್ರಲ್ಲಾದರೂ ಮಾಡ್ಕೋಬೋದು. ನೋಡಿ, ಖಂಡಿತ ಹೇಳ್ತೇನೆ ಸ್ನೇಹಿತರೆ, ಇದಂತೂ ಬಂದು 100ಕ್ಕೆ 100 ಆಗುತ್ತೆ ಕೆಲಸ. ಇದು ನಮ್ಮ ಡ್ರೈವರ್ ಮೇಲೆ ಇದೆ. ನಾವುಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಇದನ್ನು ಇವತ್ತೇ ತೊಲಗಿಸ್ಕೊಂಡ್ರೆ ಆಟೋದವ್ರು ಬದುಕೋತೀವಿ. ಇಲ್ಲ ಅಂತಂದರೆ ನೆಕ್ಸ್ಟ್ ಬಂದು ಆಟೋದಲ್ಲಿ ಡ್ಯೂಟಿ ಮಾಡೋದು ಕಷ್ಟ ಇದೆ. ಈಗ ನನಗೂ ಕಮಿಟ್ಮೆಂಟ್ ಇದೆ. ನಾನು ತಿಂಗಳಿಗೆ 40,000 50,000 ಕಟ್ತೀನಿ. ಯಾರಬ್ಬ ಕಟ್ತಾರೆ EMI, ಯಾರಬ್ಬ ಕಟ್ತಾರೆ ಮನೆ ಬಾಡಿಗೆ ಅಂತ ಕೇಳ್ಬೋದು ನೀವು. ನನಗೂ ಇದೆ ಕಮಿಟ್ಮೆಂಟು. 40,000 50,000 ನನಗೂ ಕಮಿಟ್ಮೆಂಟ್ ಇದೆ. ಆದರೆ ಒಂದು ಹೇಳ್ತಿರೋದು ಏನಂತ ಅಂದರೆ, ನೆಕ್ಸ್ಟು ಬಂದ್ಬಿಟ್ಟು ಇದೇ ಥರ ಟೂ ವೀಲರಲ್ಲಿ ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಇತ್ತು ಅಂದರೆ ಆಟೋಗೆ ಡ್ಯೂಟಿ ಬೀಳೋದು ಕಷ್ಟ ಇದೆ. ಅದರಿಂದ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಮನವಿ, ಒಂದೇ ಒಂದು ಸಲ ಎಲ್ಲ ಮನ್ಸು ಮಾಡಿ ಒಂದೇ ಸಲ ಅನ್ಇನ್ಸ್ಟಾಲ್ ಮಾಡಿ, ರ್ಯಾಪಿಡೋ ಅನ್ಇನ್ಸ್ಟಾಲ್ ಮಾಡಿ. ಬುದ್ಧಿ ಕಲ್ತ್ಕೋತಾರೆ ಎಲ್ಲರೂ. ಇಲ್ಲಪ್ಪ ಈ ಥರ ಮಾಡ್ರು, ಆಟೋದವ್ರು ಈ ಥರ ಮಾಡ್ತಾರೆ. ಯಾಕೆಂದರೆ ಕಾನೂನು ಹೋರಾಟ ಇದೆಲ್ಲ ನಡೀಲಿ. ಅದ್ರ ಜೊತೆ ನಮ್ಮ ಹೋರಾಟ ಒಂದಿರಲಿ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಗಲಾಟೆ ಬೇಡ, ಏನು ಬೇಡ, ಸಿಂಪಲ್ ಇಷ್ಟೇ. ಎಲ್ಲರೂ ಬಂದ್ಬಿಟ್ಟು ಹೋಗಿ ಲಾಗೌಟ್ ಅಂತ ಇದೆ, ಲಾಗೌಟ್ ಆಪ್ಷನ್ ಇದೆ ಆ್ಯಪಲ್ಲಿ. ಲಾಗೌಟ್ ಮಾಡಿ, ಅದು ಒಟ್ಟೊಟ್ಟಿಗೆ ಲಾಗೌಟ್ ಮಾಡಿದ್ರೆ ಬಂದ್ಬಿಟ್ಟು ಅವನಿಗೆ ಹೋಗುತ್ತೆ. ರೈಟಿಂಗ್ ಕಮ್ಮಿ ಕೋಣ ಲಾಗೌಟ್ ಮಾಡೋಣ. ನೆಕ್ಸ್ಟ್ ಬಂದು ಎಲ್ಲಿವರೆಗೂ ಆಗುತ್ತೋ ಅಲ್ಲಿ ನಮಗೇನು ಡ್ಯೂಟಿ ಏನಿಲ್ಲ. ನಾನು ಹೇಳ್ತಿಲ್ವಾ, ನಾನು ಬಂದು ಸ್ಕ್ರೀನ್ಶಾಟ್ ಬೇಕಾದ್ರೆ ಕಳಿಸ್ತೀನಿ. ನಾನು ಊಬರಲ್ಲಿ ಏನು ಡ್ಯೂಟಿ ಮಾಡ್ತಾಯಿದ್ದೀನಿ, ನಮ್ಮ ಇದರಲ್ಲಿ ಏನು ಡ್ಯೂಟಿ ಮಾಡ್ತಾಯಿದ್ದೀನಿ, ಓಲಾದಲ್ಲಿ ಏನು ಡ್ಯೂಟಿ ಮಾಡ್ತಾಯಿದ್ದೀನಿ ಅಂತ. ಇವನೊಬ್ಬ ರ್ಯಾಪಿಡೋ ಒಬ್ಬನ ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿಲ್ಲ. ಅದರಿಂದ ಸ್ನೇಹಿತರೆ ಹೇಳ್ತಿರೋದು ಒಂದೇ ಒಂದು, ನಂದು ಫಸ್ಟ್ ವೀಡಿಯೋ ಯೂಟ್ಯೂಬಲ್ಲಿ ಖಂಡಿತ ನೋಡಿ, ಶೇರ್ ಮಾಡಿ. ಯಾಕೆಂದರೆ ನಾನು ಒಬ್ಬನಿಗೋಸ್ಕರ ಹೇಳ್ಕೊತಾ ಇಲ್ಲ, ನಾನು ಎಲ್ರಿಗೋಸ್ಕರ ಹೇಳ್ಕೊತಾ ಇರೋದು. ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ನನ್ನೊಬ್ಬನ ಹೊಟ್ಟೆ ತುಂಬಕ್ಕೋಸ್ಕರ ನಾನು ಹೇಳ್ಕೊತಾ ಇಲ್ಲ. ನನಗೆ ಊಬರ್ ಇದನ್ನು ಆರಾಮಾಗಿ ಡ್ಯೂಟಿ ಮಾಡ್ಕೋತೀನಿ, ತೊಂದರೆ ಇಲ್ಲ. ಬಟ್ ಆದರೆ ರ್ಯಾಪಿಡೋ ಬಂದುಬಿಟ್ಟು ಅವ್ರದ್ದು ಯಾವ ಥರ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಬಂದುಬಿಟ್ಟು, ಒಬ್ಬರು ವರ್ಮಾಸ್ ಫ್ಲೇವರ್ ಮೇಲ್ಗಡೆ ನಿಂತ್ಕೊಂಡಿದ್ದೀನಿ. ಭಾರತೀಯ ಸಿಟಿಗೆ ಬಂದು ನನಗೆ 1.5 ಬಂದು 180 ರೂಪಾಯಿ ಎಷ್ಟೋ ತೋರಿಸ್ತಾ ಇದೆ. ಸರ್ ಅದರಲ್ಲಿ ಏನು ತೋರಿಸ್ತಿದೆ ಅದೇ ಕೊಡಿ ಬನ್ನಿ ಅಂತ ಹೇಳಿದ್ರೆ, ಇಲ್ಲ ನಾನು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ದೀನಿ, ಬೈಕ್ ಟ್ಯಾಕ್ಸಿಲಿ ಹೋಗ್ತೀನಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಇಷ್ಟೇ ಆಗ್ತಾ ಇರೋದು.
ಒಬ್ರು ಇತ್ತು ಅಂತ ಹೇಳಿದರೆ ಒಂದು ಲಗೇಜ್ ಸಮೇತ ಇಟ್ಕೊಂಡು ಅದರಲ್ಲೂ ಆ ಹೆಣ್ಮಕ್ಳೆಲ್ಲ ಹೋಗ್ತಾರೆ, ಅದು ಹೆಂಗೆ ಹೋಗ್ತಾರೋ ಗೊತ್ತಿಲ್ಲ ಸ್ವಾಮಿ. ಖಂಡಿತ ದಯಮಾಡಿ ನಮ್ಮ ಕನ್ನಡಿಗರು ಹೇಳ್ತೀನಿ, ಹೊರಗಡೆ ನಾರ್ತಿಂದ ಬಂದವರು ಯಾರು ಬಂದವರು ಎಲ್ಲಿಂದ ಬಂದವರು ಹೆಣ್ಮಕ್ಳು ಅವ್ರು ಹೆಂಗಾದರೂ ಓಡಿಸ್ಕೊಳ್ಳಿ, ಹೆಂಗೆ ಎಲ್ಲಾದರೂ ಹೋಗಲಿ, ನಮಗದು ಬೇಕಿಲ್ಲ. ನಮಗೆ ಬೇಕಿರೋದು ನಮ್ಮ ಹೆಣ್ಮಕ್ಳನ್ನ ಬೈಕ್ ಟ್ಯಾಕ್ಸಿಲಿ ಕಳಿಸೋದು ಬೇಡ. ಕಳಿಸ್ಬೇಡ್ರಿ, ಏನಕ್ಕೆ ಕಳಿಸ್ತೀರಾ ಇದ್ರೆ ನಿಮ್ಮಲ್ಲಿ ಮನವಿ ಎಲ್ಲರೂ ಬಂದ್ಬಿಟ್ಟು ರ್ಯಾಪಿಡೋನ ಬಂದು ಲಾಗೌಟ್ ಮಾಡಿ ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಇದೊಂದು ಅಭಿಯಾನ, ಇದರಲ್ಲಾದ್ರೂ ನಾವು ಸಕ್ಸಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ನಾವು. ಏನಕ್ಕೆ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಇಲ್ಲಿ ನಾವು ಹೋರಾಟ ಮಾಡ್ತೀವಿ, ಇದನ್ನು ನಾನು ನೋಡ್ತಾನೆ ಇದ್ದೀನಿ. ಸ್ಟಾರ್ಟಿಂಗ್ ಇರೋ ಓಲಾ, ಊಬರ್, ರ್ಯಾಪಿಡೋ ಬಂದಾಗೆಲ್ಲ ನಾನು ಅಗ್ರಿಗೇಟ್ ಆ್ಯಪ್ಗಳ ಮೇಲೆ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು ಬಂದು ಬೈಕ್ ಟ್ಯಾಕ್ಸಿ ಮೇಲೆ ಹೇಳ್ತಿರೋದು. ಬೈಕ್ ಟ್ಯಾಕ್ಸಿ ಇರೋದ್ರಿಂದ ಒಂದು ಡ್ಯೂಟಿ, ಯಾಕೆಂದರೆ ಬೈಕ್ ಟ್ಯಾಕ್ಸಿ ಅವ್ರಿಗೆ ಸ್ವಿಗ್ಗಿ ಇದೆ, ಝೊಮೊಟೊ ಇದೆ, ಅದು ಬೇರೆ ಈಗ ಪೋರ್ಟರ್ ಅಂತ ಇದೆ, ಮಾಡ್ಕೊಳ್ಳಿ. ಅದೇ ನಮಗೆ ತೊಂದರೆ ಇಲ್ಲ. ನಮ್ಮ ಮೊಟ್ಟೆ ಮೇಲೆ ಯಾಕೆ ಹಣ ಹೊಡಿತೀರಾ? ಬೇಡ, ಆರಾಮಾಗಿ ಹೋಗಿ ಬೇರೆಲ್ಲ ಡ್ಯೂಟಿ ಮಾಡ್ಕೊಳ್ಳಿ. ಇದೇ ಸಂಪಾದನೆ ಅಲ್ಲೂ ಆಗ್ತಾಯಿದೆ, ಬಟ್ ನಿಮ್ಗೆ ಇದೇ ಬೇಕು ಅಂತ ನೀವು ಕೂತ್ಕೊಂಡಿದ್ದೀರಾ. ಅದು ನಿಮ್ಮಿಷ್ಟ, ನಿಮ್ಮನ್ನು ಕೇಳೋ ಅಧಿಕಾರ ನನಗಿಲ್ಲ. ಆದರೆ ನಾನು ಹೇಳ್ತಿರೋದು, ಯಾವ ಆ್ಯಪಲ್ಲಿ ಬಂದ್ಬಿಟ್ಟು ಟೂ ವೀಲರ್ ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಇದೆ, ಆ ಆ್ಯಪ್ನ ಬಂದು ನಾವು ಅನ್ಇನ್ಸ್ಟಾಲ್ ಮಾಡೋಣ ಅಷ್ಟೇ. ನಮಸ್ತೆ, ಧನ್ಯವಾದ. ಇದ್ರೆ ನಾವೇನಾದರೂ ಬಂದ್ಬಿಟ್ಟು ಈ ರ್ಯಾಪಿಡೋ ವಿರುದ್ಧ ಹೋರಾಡದಲ್ಲೇ ರ್ಯಾಪಿಡೋನ ಹಿಂಗೆ ಬಿಟ್ಟು ಮುಂದಕ್ಕೆ ಏನಾರು ಹಿಂಗೆ ಮುಂದೆ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ ನೋಡಿ. Some father